ಸಭಾಧ್ಯಕ್ಷರೇ, ಮೊದಲನೇದಾಗಿ ಬೆಂಗಳೂರು ಸಂಬಂಧಪಟ್ಟಂಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಬೆಂಗಳೂರು ಬಗ್ಗೆ ಮಾತಾಡಕ್ಕೆ ಎಲ್ಲಿಂದ ಬರಬೇಕು ಅನ್ನೋದು ಫಸ್ಟ್ ಯೋಚನೆ ಮಾಡಿ. 69 ಅಲ್ಲಿ ಕೇಳಿದೆ. 69 ಕೇಳಿ. 69 ಬೆಂಗಳೂರು ಬಗ್ಗೆ ಮಾತಾಡಕ್ಕೆ ಎಲ್ಲಿಂದ ಬರಬೇಕು ಅನ್ನೋದು ಫಸ್ಟ್ ಯೋಚನೆ ಮಾಡ್ತಾ ಇದ್ದೀರಿ ಸಭಾಧ್ಯಕ್ಷರೇ. ಮನೆಯಿಂದಲೇ ಬರಬೇಕು. ಬೆಂಗಳೂರಿನ ಆಳಿರೋಂಥದ್ರಲ್ಲಿ ಮೊದಲನೇದಾಗಿ ನಮಗೊಂದು ಶಾಸನ ಸಿಕ್ಕಿದೆ ಸಭಾಧ್ಯಕ್ಷ, ಬೇಗೂರು ಶಾಸನ. ಬೆಂಗಳೂರು ಅನ್ನೋದು ಅಲ್ಲಿದೆ, ಅಲ್ಲಿಂದನೇ ಪ್ರಾರಂಭ. ಅಲ್ಲಿಂದ ಪ್ರಾರಂಭವಾಗಿ ಚೋಳರು ಬರ್ತಾರೆ. ಚೋಳರು ಬಂದ ಮೇಲೆ ಮರಾಠರು ಬರ್ತಾರೆ. ಕೆಂಪೇಗೌಡರು ಕಟ್ಟೋದು 500ರಲ್ಲಿ, ಅದಕ್ಕೆ ಹಿಂದಕ್ಕೆ ನಾನು ಹೇಳ್ತಾ ಇರೋದು. ಮರಾಠರು ಆದ್ಮೇಲೆ ಬೀದರ್ ಸುಲ್ತಾನರು ಬರ್ತಾರೆ. ಬೀದರ್ ಸುಲ್ತಾನರು ಬಂದ್ಮೇಲೆ ಹೈದರಾಲಿ ಬರ್ತಾರೆ. ಹೈದರಾಲಿ ಆದ್ಮೇಲೆ ಮೈಸೂರು ಸಂಸ್ಥಾನ ಬಂದು ಬೆಂಗಳೂರನ್ನ ಖರೀದಿ ಮಾಡ್ತಾರೆ. ಬೇಕಾದ್ರೆ ಇತಿಹಾಸ ತಾವು ಚೆಕ್ ಮಾಡ್ಕೋಬಹುದು. ಅದಾದ್ಮೇಲೆ ನಾವು ರಾಜ್ಯ ಸರ್ಕಾರ ನಾವು ಬರ್ತೀವಿ. ಸ್ವಾತಂತ್ರ್ಯ ಆದ್ಮೇಲೆ ನಾವು ಬಂದ ಮೇಲೆ ಏನೇನಾಗಿದೆ, ಬ್ರಿಟಿಷ್ ಅವರು ಬಂದ ಮೇಲೆ ಏನೇನು ಕೊಟ್ಟರು. 1864ರಲ್ಲಿ ನಮಗೆ ಟ್ರೈನ್ ಕೊಡ್ತಾರೆ. ಟ್ರೈನ್ ಕೊಟ್ಟಾಗ ಬಿಷಪ್ ಕಾಟನ್ನು, ಬಾಲ್ಡವಿನು, ಸೆಂಟ್ ಜೋಸೆಫ್ ಇವೆಲ್ಲ ಆ ಕಡೆ ಹೋಗ್ತವೆ. ಏನೋ ಕೆಂಪೇಗೌಡರು ಕಟ್ಟಿದ ಪೇಟೆಗಳಿಂದ ನಾವು ಬದುಕ್ತೀವಿ. ಈ ಕಡೆ ರಾಜಾ ಮಿಲ್ಲು, ಬಿನ್ನಿ ಮಿಲ್ಲು, ಮಿನರ್ವಾ ಮಿಲ್ಲು ಇವ್ರನ್ನ ಇಟ್ಕೊಂಡು ನಾವು ಬದುಕ್ತೀವಿ. ಅಂದ್ರೆ ಬೆಂಗಳೂರು ನಗರ ದಂಡು ನಗರ ಆಗತ್ತೆ. ಹಂಗಾಗಿ ನಾವು ಬೆಳ್ಕೊಂಬಂದಿರೋ ದಾರಿ ಇದು. ಶಾರ್ಟ್ ಆಗಿ ಹೇಳ್ಕೊಂಡು ಹೋಗ್ತೀರಿ. ಸ್ವಾತಂತ್ರ್ಯ ಬಂದು 23 ವರ್ಷ ಆಗಿರುತ್ತೆ ಸಭಾಧ್ಯಕ್ಷರೇ. ಇಡೀ ಬೆಂಗಳೂರು ನಗರದಲ್ಲಿ 24 ಫ್ಲೋರ್ ಕಟ್ಟಿರೋಂಥವ್ರು ಯಾರೂ ಇರಲಿಲ್ಲ ಸಭಾಧ್ಯಕ್ಷರೇ. ಯಾವ ಶೋಭಾನೂ ಇಲ್ಲ, ಯಾವ ಎಂಬಸಿ ಇಲ್ಲ, ಯಾವ ಪ್ರೆಸ್ಟೇಜು ಇಲ್ಲ. ಫಸ್ಟ್ ಟೈಮ್ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಅವರು ಸ್ವಾತಂತ್ರ್ಯ ಬಂದು 23 ವರ್ಷಕ್ಕೆ 24 ಫ್ಲೋರ್ MG ರೋಡಲ್ಲಿ ಯುಟಿಲಿಟಿ ಬಿಲ್ಡಿಂಗ್ ಕಟ್ತಾರೆ. ಆ ಯುಟಿಲಿಟಿ ಬಿಲ್ಡಿಂಗ್ ಕಟ್ಟೋದಕ್ಕೋಸ್ಕರ ಆವತ್ತಿನ ಪ್ರೆಸಿಡೆಂಟ್ ವಿ ಗಿರಿ ಅವರು ಬರ್ತಾರೆ. ಯಾವತ್ತು ಬರ್ತಾರೆ ಅಂದ್ರೆ ಶನಿವಾರ 12ನೇ ತಾರೀಕು ಸೆಪ್ಟೆಂಬರ್ 1970ರಲ್ಲಿ ಬರ್ತಾರೆ. ಗುದ್ಲಿ ಪೂಜೆ ಮಾಡ್ತಾರೆ. ಇವತ್ತು ನಾನೊಬ್ಬ ಪ್ರೊಡ್ಯೂಸರು. ಯಾವ ಕಂಟ್ರಿನಲ್ಲೂ ಮಲ್ಟಿಪ್ಲೆಕ್ಸ್ ಇರಲಿಲ್ಲ. ಒಂದು ಕಾಂಪ್ಲೆಕ್ಸ್ ಒಳಗಡೆ ಒಂದು ಥಿಯೇಟರ್ ತರಬೇಕು ಅಂತ ಯಾರನ್ನು ಹೇಳಿದ್ರೆ ಆವತ್ತಿನ ಮುಖ್ಯಮಂತ್ರಿಗಳು ವೀರೇಂದ್ರ ಪಾಟೀಲ್ ಅವರು. ಬೆಂಗಳೂರು ಬೆಳೆದು ಬರ್ತಾ ಇರೋ ದಾರಿ. ಅದಾದ್ಮೇಲೆ ನಮಗೆ ಬೆಂಗಳೂರಿನ 1900ನೇ ಇಸ್ವಿಯಲ್ಲಿ ಜನಸಂಖ್ಯೆ ಸಭಾಧ್ಯಕ್ಷರೇ, ಬೆಂಗಳೂರು ನಗರ ಜನಸಂಖ್ಯೆ 1970ರಲ್ಲಿ 16ರಿಂದ 17 ಲಕ್ಷ ಇತ್ತು. 1970 ಆವತ್ತಿನ ದಿನ ವಿ ಗಿರಿ ಅವರು ಬಂದು ಗುದ್ಲಿ ಪೂಜೆ ಮಾಡಿದಾಗ ಬೆಂಗಳೂರಿನ ಜನಸಂಖ್ಯೆ, ಆವತ್ತಿನ ಟ್ಯಾಕ್ಸ್ ಎಷ್ಟಿರುತ್ತೆ, ಆವತ್ತಿನ ಬಡ್ಜೆಟ್ ಎಷ್ಟಿರುತ್ತೆ, ಆವತ್ತು ತಗೊಂಡಂತ ತೀರ್ಮಾನ ಕಟ್ಟಡ ಈ ತರ ಹಂತ ಹಂತವಾಗಿ ಬಂತು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.